ವಿದ್ಯಾಪೀಠ ಹರಿಹರ ಸ್ವಾಮಿಗಳೇ, ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿ ಸರ್ ಹಾಗೂ ಕರ್ನಾಟಕದ ಏಕಮೇವ ಪ್ರವಾಸ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಹಾಗೆ ಕರ್ನಾಟಕದ ಖ್ಯಾತ ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವ್ ಅವರೇ, ಹಾಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಹೊಳ್ರೆ ಹಾಗೂ ನಿರ್ದೇಶಕಿಯಾದಂಥ ಆಶಾ ಅಡಿಗ ಅವರೇ, ಬಹರೇನಿಂದ ಬಂದಂಥ ನಮ್ಮ ಕಿರಣ್ ಅವರೇ, ಹಾಗೆ ಶ್ರೀಕಾಂತ್ ಭಟ್ ಅವರೇ, ನಮ್ಮ ಮಿತ್ರ ರಾಜು ಅರ್ಗಳ್ಳಿ ಅವರೇ, ಮತ್ತು ನಂಜನಗೂಡು ಮೋಹನ್ ಸರ್, ಕಿರಣ್ ಸರ್, ಹಾಗೆ ಚಿದಾನಂದ್ ಅವರೇ, ನಾಗಾರ್ಜುನ ಅವರೇ, ಸತೀಶ್ ಅವರೇ, ರಮೇಶ್ ಕುಮಾರ್ ನಾಯ್ಕ ಅವರೇ, ಕೇಶವ ಪ್ರಸಾದ್ ಅವರೇ, ಹಾಗೆ ತುಂಬ ಜನ ಇದ್ದಾರೆ. ಹಾಗಾದರೆ ಕಾರ್ಯಕ್ರಮ ಇದಾಗಬೇಕು ಅಂದರೆ ಎಲ್ಲರೂ ನಮ್ಮ ವಿಶೇಷ ಅತಿಥಿಗಳೇ ಆಗಿದ್ದೀರಿ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯ ಮೇಲಿರುವವರು ಮತ್ತು ವೇದಿಕೆಯ ಮುಂದಿರುವವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಹಾಗೂ ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಸಂಸ್ಕೃತಿಯ ಪ್ರಕಾರ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಪ್ಲೀಸ್ ಜಾಯಿನ್ ಟು ಲೈಟ್ ದ ಲ್ಯಾಂಪ್. ಸೊ ಎಲ್ಲರೂ ಬಂದು ದೀಪ ಹಚ್ಚಿ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡೋಣ. ಸೊ ಒಂಚೂರು ಸೈಡಿಗೆ ಬನ್ನಿ, ಹಾಗೆ ಫೋಟೋಸ್. ಹಾಂ, ಮೇಲೆ ಪ್ಲೇ ಮಾಡ್ತಾರೆ. ಧನ್ಯವಾದಗಳು ಸರ್. ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವ, ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟಿ. ಧನ್ಯವಾದಗಳು ಅದಿತಿ ಪ್ರಭುದೇವ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ಪುಟ್ಟ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. KSTOA ಸರ್, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ನಮ್ಮ ಜೊತೆಗೆ. So thank you very much for joining us. ಒಂದು ಪುಟ್ಟ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಆಗುತ್ತೆ ಎಲ್ಲ
ಯಾತ್ರೆ 32 ವರ್ಷಗಳ ವಾರ್ಷಿಕೋತ್ಸವದ ದಿನದಂದು ತಮ್ಮ ಲೋಗೋವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾಗರಾಜ್ ಅಡಿಗ ಹಾಗೂ ಆಶಾ ಅಡಿಗ ಅವರಿಗೆ ಶುಭ ಕೋರುತ್ತಾ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಹೊಸ ಲೋಗೋ ಎಲ್ಲರೂ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ. ನಾಗರಾಜ್ ಅಡಿಗಾಸ್ ಯಾತ್ರಾ ಬ್ರೋಷರ್ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀ ಬಸವರಾಜ ಹೊರಟ್ಟಿ ಅವರು, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್, ಎಲ್ಲರೂ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕು. ಹೆಲ್ಪ್ ಮಾಡಿ ಅವರು. ಸೊ ನಮ್ಮ ನಾಗರಾಜ್ ಸರ್ ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಕಾರ್ಯಕ್ರಮ ಒಂದೇ ದಿನ ಮುಗಿಸ್ತಾ ಇದ್ದಾರೆ. ಎಸ್ ಎಸ್ ಸರ್, 2 minutes. ಎಲ್ಲರಿಗೂ ಒಂದು ಅನ್ಕೊಳ್ತೀನಿ. ನಮ್ಮ ಅಡಿಗಾಸ್ ಸಂಸ್ಥೆಯ ಹೊಸ ಬ್ರೋಷರ್ ಸಾನ್ನಿಧ್ಯ ವಹಿಸಿದ ಪೂಜ್ಯರಾಡಿಗಳಲ್ಲಿ ನಾನು ನಮ್ಮನ್ನು ಸಲ್ಲಿಸಿ, ಸ್ನೇಹಿತರಂತ ಈಶ್ವರ್ ಭಟ್ ಅವರೇ, ರಾಧಾಕೃಷ್ಣ ಅವರೇ, ಖ್ಯಾತ ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವರೇ, ಕೆ ನಾಗರಾಜ್ ಅಡಿಗವರೇ, ಶ್ರೀಮತಿ ಅಡಿಗವರೇ, ಎಲ್ಲ ನಡೆದಂಥ ಬಂಧುಗಳು, ಸಹೋದರಿ, ಈ ಕಾರ್ಯಕ್ರಮವನ್ನು ಬಹಳ ಹತ್ತಿರದಿಂದ ಸೌಂದರ್ಯದಲ್ಲಿ ಸರಳತೆ. ನಮ್ಮ ಅದಿತಿ ಪ್ರಭುದೇವ ಅವರು ಇವತ್ತಿನ ಯೂಟ್ಯೂಬ್ ಚಾನೆಲ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಕಮ್ ಆನ್ ಗೈಸ್, ಅದಿತಿ ರೆಡಿ, ಲೆಟ್ಸ್ ಗೋ. 3 2 1. ಎಸ್ ಸರ್, ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಅಡಿಗಾಸ್ ಯಾತ್ರಾ. ಸೊ ನಮ್ಮ ಯೂಟ್ಯೂಬ್ ಚಾನೆಲ್ ಮಹಾಸ್ವಾಮಿಗಳಿಗೆ, ಬಸವರಾಜ್ ಸರ್ಗೆ, ನೆಚ್ಚಿನ ಲೇಖಕ ವಿಶ್ವೇಶ್ವರ ಭಟ್ ಸರ್ಗೆ, ಶ್ರೀನಿವಾಸ್ ಅವ್ರಿಗೆ, ಹಾಗೆಯೇ ರಾಧಾಕೃಷ್ಣ ಹೊಳ್ಳ ಸರ್ಗೆ, ಹಾಗೆಯೇ ಅಡಿಗಾಸ್ ಯಾತ್ರದ ಗುರುವಾರಿಗಳಾದಂತಹ ನಾಗರಾಜ್ ಸರ್, ಹಾಗೆಯೇ ಆಶಾ ಮ್ಯಾಮ್, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಅದನ್ನೇ ಮಾತಾಡ್ತಾ ಇದ್ದೆ, ಯಾವುದೇ ಒಂದು ಸಂಸ್ಥೆ 1 ವರ್ಷ 2 ವರ್ಷ ಸಸ್ಟೈನ್ ಆಗೋದಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ, ಬಹಳ ಕಷ್ಟಪಡಬೇಕಾಗುತ್ತೆ. ಅಂಥದ್ರಲ್ಲಿ 32 ವರ್ಷದಿಂದ ನಿಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಅಂದರೆ ಇದು ನಿಜವಾಗ್ಲೂ ಸಣ್ಣ ಮಾತು, ದೊಡ್ಡ ಮಾತು. ಹಾಗೆಯೇ ಸ್ವಾಮಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಖಂಡಿತವಾಗ್ಲೂ ನಿಜ. ಯಾಕಂದರೆ
ನಾವು ಪುಸ್ತಕಗಳನ್ನ ಓದಿದಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ಬೆಳೆಯುತ್ತೆ. ಆದ್ರೆ ನಾವು ದೇಶಗಳನ್ನ ಸುತ್ತಿದಾಗ, ಪ್ರಪಂಚ ಪರ್ಯಟನೆ ಮಾಡಿದಾಗ ಬದುಕಿನ ಬಗ್ಗೆ ಜ್ಞಾನ ಬೆಳೆಯುತ್ತೆ. ಅದು ನನಗೆ ವೈಯಕ್ತಿಕವಾಗಿ ಬಹಳ ಸಲಿ ಆಗಿದೆ. ಯಾವುದೇ ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ವಿಷಯಗಳನ್ನ ನಾವು ಕಲಿತೀವಿ, ಅಳವಡಿಸ್ಕೋತೀವಿ, ಹಾಗೆ ತಿದ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲೇ ನನಗೆ ಅನಿಸಿದ್ದು ಬಹಳ ಇದೆ. ಟ್ರಾವೆಲ್ ಅಂದ ತಕ್ಷಣ ಅಫ್ಕೋರ್ಸ್ ನಾವಿವತ್ತು ಅಡಿಗಾಸ್ ಯಾತ್ರಾ ಅವರ ಒಂದು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ನನ್ನ ವೈಯಕ್ತಿಕವಾದ ಒಂದು ವಿಷಯನ ಹಂಚ್ಕೋಬೇಕು ಅಂತ ಆಸೆ. ಬೇರೆ ದೇಶಕ್ಕೆ ಹೋದಾಗ ಸುಮಾರು ನಮಗೆ ಅಫ್ಕೋರ್ಸ್ ದುಡ್ಡಿನ ವಿಷಯಗಳಲ್ಲಿ ಕೆಲವೊಂದು ಗೊಂದಲಗಳು ನಡೀಬೋದೇ ಹೊರತು ಬೇರೆ ಯಾವುದೇ ವಿಷಯದಲ್ಲಿ, ಅಂದ್ರೆ ನಮಗೆ ಸೇಫ್ಟಿ ವಿಷಯದಲ್ಲಿ ಅಥವಾ ಸ್ವಚ್ಛತೆ ವಿಷಯದಲ್ಲಿ ಸುಮಾರು ಸಲಿ ನಾವು ಸುಮಾರು ದೇಶಗಳಿಗೆ ಹೋದಾಗ ಯಾವುದೇ ಕೊರತೆ ಅನ್ಸೋದಿಲ್ಲ. ನಮಗೆ ನೋಡಿ ಎಷ್ಟು ಸ್ವಚ್ಛವಾಗಿದ್ದಾರೆ, ಎಷ್ಟು ಸುಂದರವಾಗಿದೆ ಅಂತಾನೆ ಅನಿಸ್ತಾ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನಮಗೆ ದೇವರು ಎಲ್ಲ ಸೌಕರ್ಯವನ್ನ ಕೊಟ್ಟಿದ್ದಾನೆ. ಆಕ್ಚುಲಿ ಸುಮಾರು ದೇಶಗಳಲ್ಲಿ ನಾವು ಹೋದ್ರೆ ನಿಮಗೆ ಬರೀ ಸೂರ್ಯನೇ ಇರುತ್ತೆ, ಇಲ್ಲ ಬರೀ ಚಳಿ ಇರುತ್ತೆ, ಇಲ್ಲ ಬರೀ ಮಳೆ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನಾವು ತುಂಬಾ ಸುಖಿ. ಅದರಲ್ಲೂ ನಮ್ಮ ಕರ್ನಾಟಕದವರು ಪುಣ್ಯ ಮಾಡಿ ನಾವು ಈ ಕನ್ನಡ ನಾಡಲ್ಲಿ ಹುಟ್ಟಿದೀವಿ. ಎಷ್ಟು ಅದ್ಭುತವಾದ ವಾತಾವರಣ ನಮಗಿರೋದು. ಇಷ್ಟೊತ್ತು ನೀಟಾಗಿ ಇಷ್ಟು ತಿಂಗಳು ನಮಗೆ ಬೇಸಿಗೆ ಬರುತ್ತೆ, ಇಷ್ಟು ತಿಂಗಳು ಚಳಿಗಾಲ ಬರುತ್ತೆ, ಇಷ್ಟು ತಿಂಗಳು ಮಳೆಗಾಲ ಬರುತ್ತೆ ಅಂತ ಅದ್ಭುತವಾದ ವರನ ದೇವರು ನಮಗೆ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ನಾವು ಬೇರೆ ದೇಶದವರು ನಮ್ಮ ಊರಿಗೆ ಪ್ರವಾಸಕ್ಕೆ ಅಂತ ಬಂದಾಗ ನಮ್ಮ ನಡವಳಿಕೆ ಕೂಡ ಬಹಳ ಮುಖ್ಯ ಆಗತ್ತೆ. ನಾನು ಸುಮಾರು ಸಲಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸುಮಾರು ಆಕ್ಟಿವ್ ಆಗಿರೋದ್ರಿಂದ ಯಾವ್ದಾದ್ರು ಬೇರೆ ದೇಶದ ಒಂದು ಹೆಣ್ಮಗಳು ಅಥವಾ ಬೇರೆ ದೇಶದ ದವ್ರು ಬಂದು ನನಗೆ ಕಂಫರ್ಟ್ ಅನಿಸ್ಲಿಲ್ಲ, ನನಗೆ ಸೇಫ್ ಅನಿಸ್ಲಿಲ್ಲ, ನನಗೆ ಸ್ವಚ್ಛತೆ ಕೊರತೆ ಅನಿಸ್ತು ಅಂದಾಗ ನಿಜವಾಗ್ಲೂ ಒಬ್ಬ ಕನ್ನಡಿಗಳಾಗಿ ನನಗೆ ಬಹಳಷ್ಟು ಸರಿ ನೋವುಂಟು ಮಾಡಿದೆ. ನಾವ್ ಯಾಕೆ ಬದಲಾಗ್ತಾ ಇಲ್ಲ? ಪ್ರಪಂಚ ಎಲ್ಲೋ ಹೋಗ್ತಾ ಇದೆ. ನಾವಿನ್ನೂ ಸಂಸ್ಕೃತಿ ಸಂಸ್ಕಾರನ ಬರೀ ಬಟ್ಟೆಗೆ ಸೀಮಿತ ಮಾಡಿದೀವಿ. ಅದಲ್ಲ, ಬರೀ ಬಟ್ಟೆಗೆ ಸೀಮಿತ ಅಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ನಾಡನ್ನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು, ಎಷ್ಟು ಪೂಜಿಸ್ಬೇಕು ಅನ್ನೋದ್ರ ಮೇಲೂ ಬಹಳಷ್ಟು ಅವಲಂಬಿತ ಆಗಿದೆ. ನಾವು ಕೂಡ ಅದೆಲ್ಲದ್ರ ಮೇಲೆ ಗಮನ ಹರಿಸೋಣ. ಹಾಗೇನೆ ಅನ್ನೋದು ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್. ಬೇರೆಯವರು ಬಂದಾಗ ನಾವು ಅಷ್ಟೇ ಆದರದಿಂದ, ಪ್ರೀತಿಯಿಂದ, ಮಾತಿನಲ್ಲಾಗಿರ್ಬೋದು, ನಡವಳಿಕೆಯಲ್ಲಾಗಿರ್ಬೋದು ಸ್ವಾಗತಿಸೋಣ. ಬಹುಶಃ ಆಗ ನಮ್ಮ ದೇಶ ಕೂಡ ಒಂದು ಒಳ್ಳೆ ಟೂರಿಸಂ ಕಂಟ್ರಿ ಆಗಿ ಎಲ್ಲರಿಗೂ ಒಂದು ರೀಚ್ ಆಗತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆಯೇ ಅದೇ 32 ವರ್ಷ ಅಂದ್ರೆ ಖಂಡಿತವಾಗ್ಲೂ ದೊಡ್ಡ ಸಾಧನೆನೇ. ನಿಮ್ಮ ಕೆಲಸಗಳಿನ್ನೂ ಹೆಚ್ಚೆಚ್ಚು ಈ ತರದ ಯಾತ್ರೆಗಳ ಮಾಡಿ, ಯಾಕಂದ್ರೆ ಸುಮಾರು ಜನಕ್ಕೆ ಗೈಡೆನ್ಸ್ ಸಿಗೋದು ಕಷ್ಟ. ಅಂಥದ್ರಲ್ಲಿ ಸೇಫ್ಟಿ ಒಟ್ಟಿಗೆ, ಒಳ್ಳೆ ಆಹಾರದೊಟ್ಟಿಗೆ ಯಾವ್ಯಾವ ಪ್ರಮುಖವಾದ ಸ್ಥಳಗಳನ್ನ ನೋಡ್ಬೇಕು ಅನ್ನೋ ಮಾಹಿತಿ ಇದೆಲ್ಲದನ್ನು ಕೊಟ್ಟಾಗ ಆ ಒಂದು ಪ್ರಯಾಣ ತುಂಬಾ ಸುಖಕರವಾಗಿ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಹಾಗೇನೆ ಇಲ್ಲಿ ನೆರೆದಿರೋರ್ನ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ, ಆಶಿಸ್ತೀನಿ. ನನ್ನನ್ನ ಇಲ್ಲಿ ಹೊಂದೋದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ವೆಬ್ಸೈಟ್ ಅನ್ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ವೆಬ್ಸೈಟ್ ನ ಲಾಂಚ್ ಮಾಡೋಣ. ರೆಡಿ ಸರ್? ಅಡಿಗಾಸ್ ಯಾತ್ರಾ ವೆಬ್ಸೈಟ್, ನ್ಯೂಸ್ ವೆಬ್ಸೈಟ್. ಸೊ ಈ ಒಂದು ನ್ಯೂಸ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಗಳು ಸಿಗುತ್ತೆ. ಶಾಸಕಾಂಗ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಬರೆದಂತಹ, ಕಳೆದ 45 ವರ್ಷಗಳಿಂದ ಮೇಲ್ಮನೆಯ ಸದಸ್ಯರಾಗಿರುವಂಥ ಆದರಣೀಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರೇ, ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಶ್ರೀ ವಚನಾನಂದ ಮಹಾಸ್ವಾಮೀಜಿಯವರೇ, ಖ್ಯಾತ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರೇ, ಅಂತ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಅಡಿಗಾಸ್ ಯಾತ್ರಾದ ಮುಖ್ಯಸ್ಥರಾದಂಥ ಕೆ ನಾಗರಾಜ್ ಅಡಿಗ ಅವರೇ, ಅವರ ಶ್ರೀಮತಿಯವರಾದ ಆಶಾ ಅಡಿಗ ಅವರೇ, ಈ ಸಭಾಂಗಣದಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ ಮತ್ತು ಪ್ರವಾಸಿ ಪ್ರಿಯರೇ, ನಿಜಕ್ಕೂ ಒಂದು ಸಂತೋಷದ ಸಮಾರಂಭ.
ಅಡಿಗಾಸ್ ಯಾತ್ರಾ 32 ವರ್ಷ ಪೂರೈಸಿದಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಾಗರಾಜ್ ಅಡಿಗ ಅವರನ್ನು ಮತ್ತು ಆಶಾ ಅಡಿಗ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಒಬ್ಬರೇ ಪ್ರವಾಸಕ್ಕೆ ಹೋಗುವಂಥದ್ದು ಬಹಳ ಕಷ್ಟ. ಅದರಲ್ಲಿ 40 ಜನರನ್ನ, 50 ಜನರನ್ನ, 75 ಜನರನ್ನ ಕರ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ಯಾರೂ ಕೂಡ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ನಾವು ಹಿಂದಿನ ದಿವಸ ಎಲ್ಲರಿಗೂ ಕೂಡ ಹೇಳಿರ್ತೀವಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ 9 ಗಂಟೆಗೆ ಸಿದ್ಧರಾಗಿರಬೇಕು ಅಂತ. ಆದರೆ ಎಲ್ಲರೂ ಬಂದಿರ್ತಾರೆ, ಆದ್ರೆ ಒಬ್ಬರು ಮಾತ್ರ ಮಿಸ್ ಹೊಡೆದಿರ್ತಾರೆ. ನೀವು ಯಾವುದೇ ಟೂರ್ ತಗೊಂಡು, ನೀವು ಮಿಲಿಟರಿ ಅಧಿಕಾರಿಗಳನ್ನ ತಗೊಂಡು ಟೂರಿಗೆ ಹೋದ್ರೂ ಕೂಡ 50 ಜನರಲ್ಲಿ 49 ಜನ ಕರೆಕ್ಟ್ ಟೈಮಿಗೆ ಬರ್ತಾರೆ, ಒಬ್ಬರು ಮಾತ್ರ ಕೈ ಕೊಡ್ತಾರೆ. ಇದು ಎಲ್ಲ ಟೂರ್ನಲ್ಲೂ ಆಗುವಂಥದ್ದು. ನಿಮಗೆ ಬಸ್ನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ, 2 ಜನ ಎಲ್ಲಿಗೋ ಪರಾರಿಯಾಗಿರ್ತಾರೆ, ಮಿಸ್ ಆಗಿರ್ತಾರೆ. ಆ 2 ಜನರಿಗೋಸ್ಕರ ಉಳಿದ 48 ಜನರು ಕೂಡ ಕಾಯ್ತಾ ಇರಬೇಕಾಗತ್ತೆ. ನಿಮಗೆ ಹೌದು, ಎಷ್ಟೇ ನೀವು ಒಳ್ಳೆ ವ್ಯವಸ್ಥೆಯನ್ನ, ಏರ್ಪಾಟುಗಳನ್ನ ಮಾಡಿದ್ರು ಕೂಡ ಯಾರೋ ಒಬ್ಬರಿಗೆ ಅಲ್ಲಿ ಊಟ ಸರಿ ಇರೋದಿಲ್ಲ ಅಥವಾ ಹೊಟ್ಟೆ ಕೆಟ್ಟೋಗಿರುತ್ತೆ. ಒಬ್ಬರಿಗೆ ಅನ್ನ ಕೊಟ್ಟರು ಅಂತ ಹೇಳ್ತಾರೆ, ಉತ್ತರ ಕರ್ನಾಟಕದವರಿಗೆ ಚಪಾತಿ ಕೊಟ್ಟಿಲ್ಲ, ರೊಟ್ಟಿ ಕೊಟ್ಟಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಗಲಾಟೆ ಆಗತ್ತೆ. ನಿಮಗೆ ಒಂದು ಲಿಸ್ಟ್ ಅಲ್ಲಿ ಆ ದಿವಸ ನೋಡಬೇಕಾದಂತ ಒಂದು ಕಾರ್ಯಕ್ರಮದಲ್ಲಿ 8 ಜಾಗಗಳಿಗೆ ಹೋಗ್ಬೇಕು ಅಂತ ಹೇಳಿರುತ್ತೆ. ಆದ್ರೆ ಏನೋ ಒಂದು ಕಾರಣಾಂತರಗಳಿಂದ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನೋಡಿ, ನೀವು ರೇಟ್ ತಗೊಳ್ಳುವಾಗ ಫುಲ್ ರೇಟ್ ಅನ್ನ ತಗೊಂಡ್ರಿ, ನಮಗೆ 2 ಜಾಗಕ್ಕೆ ನೀವು ಕರ್ಕೊಂಡೇ ಹೋಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಿಮ್ಮ ಈ ಟೂರ್ ಆಪರೇಟರ್ ಆಗುವಂಥದ್ದು ಇದೆಯಲ್ಲ, ಅದರಷ್ಟು ಕಷ್ಟದ ಕೆಲಸ ಯಾವುದೂ ಕೂಡ ಇಲ್ಲ. ಆದ್ರೆ ಕಸ್ಟಮರ್ಸ್ ಆರ್ ದ ಬೆಸ್ಟ್ ಆಡಿಯನ್ಸ್ ಅನ್ನುವಂಥದ್ದು ಇವತ್ತು ನನಗೆ ಗೊತ್ತಾಯಿತು ಅಂತ. ನಾಗರಾಜ್ ಅಡಿಗರ ಅವರ ಈ ಅಡಿಗಾಸ್ ಯಾತ್ರವನ್ನ ನೀವಿಷ್ಟು ಜನ ನೀವು ಬಂದಿದ್ದೀರಿ ಅಂತಂದ್ರೆ ನೀವೆಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅಂತ ಹೇಳಿ ನಾನು ಅಂದುಕೊಳ್ತೇನೆ. ನಾಗರಾಜ್ ಅಡಿಗರು ಬೆಸ್ಟ್ ಟೂರ್ ಆಪರೇಟರ್ ಅನ್ನೋದರಲ್ಲಿ 2 ಮಾತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ಪ್ರವಾಸಿಯವರು. ಯಾರು ಒಳ್ಳೆ ಪ್ರವಾಸಿಗರಾಗಿರ್ತಾರೋ ಅವರು ಒಳ್ಳೆ ಪ್ರವಾಸಿ ಆಪರೇಟರ್ ಆಗ್ಲಿಕ್ಕೆ ಸಾಧ್ಯ. ನೀವು ಒಳ್ಳೆ ಬಾಣಸಿಗನಾಗದೇನೆ, ನೀವು ಒಳ್ಳೆ ಬಾಯಿ ರುಚಿ ಇಲ್ಲದೇನೆ ನೀವು ಒಳ್ಳೆ ಬಾಣಸಿಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅಡಿಗೆ ಭಟ್ಟ ಆಗ್ಲಿಕ್ಕೆ ನೀವು ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮೊದಲ ರುಚಿಯನ್ನ ನೀವೇ ಸವಿಯಬೇಕಾಗತ್ತೆ. ನಾನು ಒಂದು ಟೂರನ್ನ ಕಂಡಕ್ಟ್ ಮಾಡಿದಾಗ ನಾಗರಾಜ್ ಅಡಿಗರು ಬಹಳ ಆಸಕ್ತಿಯಿಂದ ಬಂದರು. ನನಗೆ ಬಹಳ ಕುತೂಹಲ ಆಯಿತು, ಇವರದ್ದೇ ಅಡಿಗಾಸ್ ಯಾತ್ರಾ ಇದೆ, ಆದ್ರೂ ಕೂಡ ನಮ್ಮ ಜೊತೆಗೆ ಇವರು ಯಾಕೆ ಬಂದರು ಅನ್ನುವಂತ ಒಂದು ಕುತೂಹಲ ಇತ್ತು. ಅವರಿಗೆ ಒಂದು ಆಸಕ್ತಿ ಇತ್ತು, ಏನು ಅಂತ, ನಮ್ಮಲ್ಲಿ ಇಲ್ಲದೇ ಇರುವಂತ ಹೊಸ ಸರ್ವಿಸ್ ಅನ್ನ ಇವರು ಏನ್ ಕೊಡ್ತಾರೆ, ಹೇಗೆ ಇವರು ವ್ಯವಸ್ಥಿತವಾಗಿ ಸಂಘಟಿಸ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗಿತ್ತು ಅವರಿಗೆ. ಅದಾದ ನಂತರ ಇನ್ನೊಂದು ದೇಶಕ್ಕೆ ನಮ್ಮ ಜೊತೆಗೆ ಬಂದರು. ಸಾಮಾನ್ಯವಾಗಿ ಒಬ್ಬ ಟೂರ್ ಆಪರೇಟರ್ ಇನ್ನೊಬ್ಬರ ಜೊತೆಗೆ ಹೋಗೋದಿಲ್ಲ. ನಾವೇನು ಟೂರ್ ಆಪರೇಟರ್ ಅಲ್ಲ, ನಾವೊಂದು ಪತ್ರಿಕೆಯಿಂದ ನಾವೊಂದು ಕಾರ್ಯಕ್ರಮವನ್ನ ಮಾಡಿದ್ದು. ಹೀಗಿರುವಾಗ ನನಗೆ ಅವರಲ್ಲಿರುವಂತಹ ಒಂದು ಆಸಕ್ತಿ ಬಹಳ ಕುತೂಹಲ ಅಂತೇಳಿ ಅನ್ನಿಸ್ತು. ಪ್ರತಿಯೊಂದು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ನಾನು ಹೇಗೆ ನನ್ನ ಮುಂದಿನ ಪ್ರವಾಸವನ್ನ ಇನ್ನೂ ಉತ್ತಮಪಡಿಸುವಂಥದ್ದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಅವಾಗ ನನಗೆ ಮೂಲಭೂತವಾಗಿ ಅನಿಸಿದ್ದೇನು ಅಂತಂದ್ರೆ, ಅವರು ಒಳ್ಳೆ ಪ್ರವಾಸಿಗರು. ಪ್ರವಾಸಿಗ, ಈ ಪ್ರವಾಸ ಅಂತಂದ್ರೆ ಅದೊಂದು ರೀತಿ ವಿಚಿತ್ರ. ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ಊರಿಂದ ಊರಿಗೆ ಹೋಗುವಂತ ದೂರ ಇದೆಯಲ್ಲ, ಅದೇ ಒಂದು ಪ್ರವಾಸ ಅಂತ ಅನ್ಕೊಂಡಿದೀವಿ. ಅದಲ್ಲ. ಅದು ಪ್ರವಾಸ ಅಂತಂದ್ರೆ ನಮ್ಮಿಂದ ನಮಗೆ ಹತ್ರ ಆಗುವಂಥದ್ದು. ಯಾವ ಸಂಗತಿ ನಮ್ಮನ್ನ ಹತ್ರ ಮಾಡುತ್ತೋ ಅದು ಪ್ರವಾಸ. ಕಟ್ಕೊಳ್ಬೇಕು. ಈ ಜಾಗ ನಾನು ಸಂಪೂರ್ಣವಾಗಿ ನೋಡದೆ ಅಂತ ಅನಿಸ್ಬೇಕು.